ನೀರಾವರಿ ಭೂಮಿಗಳಲ್ಲಿ ಡ್ರೈಲ್ಯಾಂಡ್ ಇದ್ದಲ್ಲಿ ಇನ್ನೂ ಕಠೋರ ಪರಿಸ್ಥಿತಿ ನಮ್ಮ ರೈತಂದು. ಯಾಕೆ ಏನೂ ಬರೋದಿಲ್ಲ. ಮೊದಲಂತೆ ಬಿಜಾಪುರ ಜಿಲ್ಲಾ ನೀವು ಕೇಳಿದ್ರಿ ಹೆಸರ, ಬಿಜಾಪುರ ಆಯಿತು, ಕಲಬುರಗಿ ಆಯಿತು, ಇವೆಲ್ಲ ಗುಳೆ ಹೋಗಿಬಿಡ್ತಿದ್ರು ಜನ ಪಾಪ. ಗುಳೆ ಹೋಗೋದಂದ್ರೆ ಎಲ್ಲಿ ಉದ್ಯೋಗ ಸಿಗ್ತಿದ್ದ ಅಲ್ಲಿ ಹೋಗಿಬಿಡೋದು ಪಾಪ. ಊರ ಮನೆ ಗಿನಿ ಎಲ್ಲ ಬಿಟ್ಟು ಇಂಥ ಪರಿಸ್ಥಿತಿ ಒಂದು ಕಾಲಕ್ಕಿತ್ತು. ಈಗ ಒಂದು ಸ್ವಲ್ಪ ಏನು ನೀರಾವರಿ ಆಗ್ಯಾದ ಅನ್ಕೊಂಡು ಕಡೆ ಅಟ್ಲೀಸ್ಟ್ ಮಾಡಿ ತುಂಬಿದಪ್ಪ. ಇಲ್ಲ ಮಗ ಯಾವುದೋ ದೂರ ಹೋಗಿ ದುಡೋದ ಅಲ್ಲಿ ಗೊತ್ತಿಲ್ಲ ಅವ್ರಿಗೆ ಸತ್ತು ಹೋಗಿದ್ದು ನಮ್ಮ ಊರನ್ನು ಸಾಯಿಲ್ ಅನ್ನೋಂಥ ಸ್ಥಿತಿಗೆ ಬಂದಿರ್ತದೆ ನಮ್ಮ ರೈತರು. ಈಗ ನಿಮ್ಗೆ ಹಿಂದಿನ ಎಪಿಸೋಡ್ಗಳು ಹೇಳಿದ್ದೇನೆ ನಿಮ್ಗೆ, ಇಲ್ಲಿವರೆಗೆ 2000 ಇಲ್ಲಿವರೆಗೆ 111 ಲಕ್ಷ ಕೋಟಿ ರೂಪಾಯಿ ಲಾಸ್ ಐತಿ ರೈತಗಂತೇಳಿ ನಮ್ಮ ರೈತ ಸಂಘಟನೆಗಳು ಹೇಳ್ತಾ ಇದ್ದಾರೆ, ನಾಯಕರು ಹೇಳ್ತಾ ಇದ್ದಾರೆ. ಜೊತೆಗೆ ಹೆಚ್ಚು ಕಡಿಮೆ 50 ರಿಂದ 60 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಲದಿಂದ ಅನ್ನುವಂಥ ಮಾತುಗಳು. ಇವೆಲ್ಲ ನೋಡಿಕೊಂಡು ಅಟ್ಲೀಸ್ಟ್ ಮಿನಿಮಮ್ ಅವ್ರು ಬದುಕೋದಕ್ಕೆ ನೀರಾವರಿ ಆದರೂ ಮಾಡಿರಿ ಎಲ್ಲ ಕಡೆ ಅನ್ನೋದು ಅವರ ಬೇಡಿಕೆ. ಆ ದಿಶೆಯಲ್ಲಿ ಚೂಡಪ್ಪ ಪೂಜಾರಿ ಆಯಿತು, ಇನ್ನುಳಿದವರಾಯಿತು, ಆಲಮಟ್ಟಿಯಲ್ಲಿ ಹೋರಾಟ ಮಾಡೋರಾಯಿತು, ಇವರೆಲ್ಲ ನಾವು ನೀರು ಒದಗಿಸೋಂಥ ಕೆಲಸ ಮಾಡಿರಿ ಅಂತೇಳಿ ಮೂವ್ಮೆಂಟ್ ಶುರು ಮಾಡ್ತಾ ಇದ್ದಾರೆ. ಅದು ಸರ್ಕಾರದಲ್ಲಿ ಎಚ್ಚರಗೊಂಡ ಅವ್ರ ಸಮಸ್ಯೆಗೆ ಪರಿಹಾರ ಕೊಟ್ಟರೆ ಭಾಳ ಯೋಗ್ಯ. ಇಲ್ಲಾಂದ್ರೆ ಈ ನಮ್ಮ ರೈತ ಸಮಾಜ ಸಿಡಿದಿರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇನ್ನೊಂದು ಗುರ್ಲಾಪುರ 1, 2, 3 ಆಗ್ಬೋದೇನೋ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇಗೆ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.